ಈ ಪ್ರಪಂಚದಲ್ಲಿ ಹೆಣ್ಣು ಅಂತ ಹುಟ್ಟಿರೋದು. ಬೇಕಾದಷ್ಟು ಜನ ಇರ್ತಾರೆ ಬಿಡು, ಯಾರನ್ನಾರು ಆಯ್ಕೆ ಮಾಡ್ಕೊಂಡ್ರಾಯ್ತು. ಇಲ್ಲಾಂದ್ರೆ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ನಮ್ಮ ಹುಡುಗನೇ ಇನ್ನೊಬ್ರನ್ನ ಆಯ್ಕೆ ಮಾಡ್ಕೊತಾರೆ ಬಿಡು. ಮೀನಾಕ್ಷಿ, ಇನ್ನು 3 ದಿವಸದಲ್ಲಿ ಮದುವೆ ಮಾಡಿಕೊಡೋದಕ್ಕೆ ಚಾರು ಮನೆಯವ್ರಿಗೆ ಏನು ಅಭ್ಯಂತರ ಇಲ್ಲ ತಾನೆ? ಅಯ್ಯೋ ಇಲ್ಲ ಅಣ್ಣ, ನಾವು ನಾಳೆ ರೆಡಿ ಅಂದರೆ ಅವ್ರು ರೆಡಿನೇ. ಪಶುಪತಿ, ಚಾರು ಮನೆಗೆ ಹೋಗಿ ಮಾತಾಡ್ಕೊಂಬಲ್ಲ. ಹೆಂಗೋ ಅವಳೇ ಹೋಗ್ತಾ ಇದ್ದಾಳಲ್ಲ, ಅವಳೇ ಮಾತಾಡ್ಲಿ ಬಿಡಿ. ಅಲ್ಲಯ್ಯ, ಇಲ್ಲ ಬಾಬಾ, ಏನೋ ಕೆಲಸ ಮುಗಿಸ. ಪರವಾಗಿಲ್ಲ ಅಣ್ಣ, ಅದಕ್ಕೆ ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಶಾಸ್ತ್ರಿಗಳೇ, ನೀವು ಲಗ್ನ ಬರ್ಕೊಡಿ. ಆಯ್ತಮ್ಮ. ಹೇಗೆ ನಡೀತಾ ಇದೆ ಬಿಗ್ರೆ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ? ತುಂಬಾ ಜೋರಾಗಿ ಅದ್ಧೂರಿಯಾಗಿ ಮದುವೆ ನಡಿಬೇಕು ಅಂತ ಹೇಳ್ತಿದ್ದಾಳೆ ನಮ್ಮ ಸಿಂಧು. ಅರ್ಜೆಂಟಾಗಿ ಮದುವೆ ನಡೀತಿದೆ ಅನ್ನೋ ಕಾರಣಕ್ಕೆ ಯಾವುದಕ್ಕೂ ಕೊರತೆ ಆಗಬಾರ್ದು. ವರೋಪಚಾರ ಎಲ್ಲ ಜೋರಾಗೇ ಇರಬೇಕು. ಸರಿ ಸರಿ ಸರಿ. ಅಯ್ಯೋ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಇದು ನಮ್ಮ ಮಕ್ಕಳ ಮದುವೆ. ಬರೋರು ಬರಲಿ, ಬರ್ದೇ ಇರೋರು ಹಾಳಾಗೋಗ್ಲಿ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಮುಹೂರ್ತ ಕಾಯ್ಕೊಂಡಿರತ್ತ. ಯಾರು ಬರ್ಲಿ ಬರ್ದೇ ಹೋಗ್ಲಿ, ಈ ಮದುವೆ ಖಂಡಿತ ನಡೆದೇ ನಡೆಯುತ್ತೆ. ಸರಿ ಸರಿ, ನಾನೀಗ ಫೋನ್ ಇಡ್ತೇನೆ. ಅತ್ತೆ, ಪದ್ದು, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಣೆ. ನೀನ್ ಹೇಗಿದ್ಯಾ? ನಿಮ್ಮ ಮನೆಯವ್ರು ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲಿ ಬರ್ಲಿಲ್ವಾ ಅವರು? ದಿಢೀರ್ ಅಂತ ಹೇಳಿದ್ರೆ ಹೇಗ್ ಬರ್ತಾರತ್ತೆ? ಕೆಲ್ಸ ಇರಲ್ವಾ? ಮದ್ವೆಗೆ ತಪ್ಪದೆ ಬರ್ತಾರೆ ಬಿಡಿ. ಆಯ್ತು ಬಿಡು. ಅಮ್ಮ ಹೇಗಿದೆಯೇ? ಚೆನ್ನಾಗಿದ್ದೀನಮ್ಮ. ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮೇಘ ಚೆನ್ನಾಗಿದ್ಯಾ? ಅಜ್ಜಿ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಹ್ಞೂ ಕಣೆ, ಚೆನ್ನಾಗಿದ್ದೀನಿ. ಅಮ್ಮ, ಅಂದಾಗೆ ಮದ್ವೆ ವಿಷಯದಲ್ಲಿ ಕಿರಿಕ್ ಮಾಡ್ತಿದ್ದೀರಂತೆ. ಅಯ್ಯೋ, ಅವಳು ಯಾವಳನ್ನ ಕಟ್ಕೊಂಡು ಯಾಕೆ ಆಗ್ಬೇಕು? ಜಯಂತ ನಮ್ಮ ಮನೆ ಮಗ, ನಾವು ಅವನ ಸಂತೋಷನ್ ಮಾತ್ರ ನೋಡ್ಬೇಕು. ಊಟ ಮಾಡ್ತೀಯಾ? ತಟ್ಟೆ ಹಾಕ್ಲಾ? ನೀನೇ ಬಡಿಸು. ಅಯ್ಯೋ, ನಾನು ಏನ್ ಕೇಳ್ತಿದ್ದೀನಿ, ನೀವೇನ್ ಹೇಳ್ತಿದ್ದೀರಾ? ಒಂದಕ್ಕೊಂದು ಸಂಬಂಧ ಇಲ್ಲ ಅಲ್ಲ? ಹಾಗೆ ನೀನ್ ಮಾತಾಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ನೀನೀಗ ಊಟ ಮಾಡ್ತೀಯಾ? ನಿನ್ನ ಅಳಿಯ ನಂಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ, ನೀನೇನ್ ಚಿಂತೆ ಮಾಡ್ಬೇಡ. ಸರಿ, ಆಮೇಲೆ ಮಾತಾಡೋಣ. ನಿಮ್ಮ ಅತ್ತೆ ಹತ್ರ ಚಿಕ್ಕಮ್ಮನ ಹತ್ರ ಈಗಾಗಲೇ ಸಾಕಷ್ಟು ಮಾತಾಗಿದೆ ಅನ್ಸುತ್ತೆ. ಏನಾದರೂ ಉಳಿದಿದ್ರೆ ಮುಗಿಸ್ಕೊಂಡು ಬಾ. ನೋಡ್ದ್ಯಪ್ಪದ್ದು, ನೀನು ಈ ಮನೆ ಹಿರಿ ಮಗಳಾದ್ರೂ ನಿನಗೆ ಸ್ವಲ್ಪನೂ ಗೌರವ ಕೊಡಲ್ಲ. ನೀನು ಅವ್ರ ದೊಡ್ಡ ಮಗಳಾದ್ರೂ ನಿನ್ನ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಕಣೆ. ಹೇಗಿರುತ್ತೆ ಹೇಳು? ಇದಳಲ್ಲ ಅನಾಥೆ ಮಯೂರಿ, ನೀನು ಜಾಗನ ವಶಪಡಿಸ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟೇ ಆಗಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಗಾದೆನೇ ಇದೆಯಲ್ಲ, ಹಾಗೆ ನಿನ್ನನ್ನು ಈ ಮನೆಯಿಂದ ಮಾತ್ರ ಅಲ್ಲ,
ನಿಮ್ಮಮ್ಮ ಅವ್ರ ಮನ್ಸಿಂದನೂ ಹೊರಗೆ ಹಾಕ್ಬಿಟ್ಟಿದ್ದಾರೆ ನಿನ್ನ. ಅಣ್ಣ, ಏನೋ ಚಿಂಟು, ನಾನು ಶೂಟಿಂಗ್ ಮಾಡಿದ್ದೆಲ್ಲ ನೋಡ್ತೀಯಾ ಪ್ಲೀಸ್ ಅಣ್ಣ? ಹಲೋ ಚಾರು, 100 ವರ್ಷ ಕಣೆ ನಿನಗೆ. ಹಾಂ, ಏನು ನೀನು ಇಲ್ಲಿಗೆ ಬಂದಿದ್ಯಾ? ನೀನು ಯಾಕೆ ಬರಕ್ಕೆ ಹೋದೆ? ಅಯ್ಯೋ ದೇವ್ರೆ. ಹಲೋ ಹಲೋ, ಏನಾಯ್ತು? ಸಿಗ್ನಲ್ ಕಟ್ಟಾಯ್ತು. ಅದಕ್ಕೆ ಈ ಹುಡುಗಿ ಮನೆ ಹತ್ರ ಬಂದ್ಬಿಟ್ಟಿದ್ದಾಳೆ. ಹೇಳು ರಾಘು. ಏನು ಹುಡುಗಿನಪ್ಪ ಇವಳು? ನಾವು ಮದುವೆ ಮಾಡ್ಬೇಕು ಅಂತ ಓಡಾಡ್ತೀವಿ. ಅಷ್ಟು ಬೇಗ ಏನು ಇಲ್ಲ ಇಲ್ಲ, ನಾನು ಹೇಳಿದ್ನಲ್ಲ, ಹೋಗಿ ಅವಳನ್ನ ಮಾತಾಡ್ಸೋಕೆ. ಕಾಲೇಜ್ ಆದ್ಮೇಲೆ ಸಿಗ್ತೀನಿ ಅಂತ. ಏನು ಸಿಗ್ಲಿಲ್ಲ. ಇಲ್ಲಪ್ಪ, ನೋಡಿದ್ರೆ ಅತ್ತೆ ನಾವೆಂತ ಸಿಗು. ತಿಂದಿದ್ದೀವಿ ಅಂತ. ಅದು ಏನಾಯ್ತಂದ್ರೆ, ಹಾಂ ಇಲ್ಲ ಇಲ್ಲ, ಅದು ವಿಷಯ ಹೇಳ್ತಿದ್ನಲ್ಲ ನಾನು ನಿನಗೆ. ಅಷ್ಟೆಲ್ಲ ಸಿಂಧು, ನಮ್ಮ ಅಜ್ಜಿ ನೆಕ್ಲೆಸ್ ಮುರಿದು ಹಾಕಿ ಅದನ್ನ ಮಯೂರಿ ತಲೆ ಕಟ್ಟಿದ್ದು ಹೊರಗೆ ಬರುತ್ತೆ. ಏನತ್ತೆ, ಮಗನ ಮದ್ವೆನ ಸ್ವೀಟ್ ಕೊಟ್ಟೆ ಮುಗಿಸೋ ಹಾಗಿದ್ದೀರಾ? ಅದು ನಿನ್ಗೇನು ಬೇಕು ಬಾಯ್ ಬಿಟ್ಟು ಹೇಳ. 2 ರೇಷ್ಮೆ ಸೀರೆ ಮಿನಿಮಮ್ ಬೇಕೇ ಬೇಕು. ಅಷ್ಟೇ ತಾನೇ? ಯಾವ ಅಂಗಡಿಲಿ ಬೇಕೋ ಆ ಅಂಗಡಿಲಿ ತಗೋ. ಅದೆಷ್ಟೇ ಬೆಲೆ ಆದ್ರೂ ಪರವಾಗಿಲ್ಲ ಕಣೆ, ನಾನು ಕೊಡಿಸ್ತೀನಿ. ಸರಿ ಅತ್ತೆ, ಆಮೇಲೆ ಹೋಗಿ ಬರೋಣ. ಅಮ್ಮ, ಏನೇ? ನೀನ್ ಮಾಡ್ತಿರೋದು ನಿನ್ಗೆ ಸರಿ ಕಾಣ್ತಿದ್ಯಾ? ಯಾಕೆ? ಸರಿಯಾಗಿ ನೀವ್ತಾ ಇದ್ದೀನಲ್ಲ ಅತ್ತೆ. ನಾನು ಸರಿಯಾಗಿ ನೀವ್ತಾ ಇಲ್ವಾ? ಇಷ್ಟು ಚೆನ್ನಾಗಿ ಇನ್ಯಾರು ತಾನೇ ಮಾಡಕ್ ಸಾಧ್ಯ ಹೇಳು? ಜಯಂತ ಈ ಮನೆ ಮಗ, ನೀನು ಸಾಕಿ ಬೆಳೆಸಿದ ಮಗ. ಅವನಿಗಿಂತ ನಿನ್ನೆ ಮೊನ್ನೆ ಬಂದ ಮಯೂರಿನೇ ಹೆಚ್ಚಾಗೋದ್ಲ ನಿನಗೆ? ಚಾರು ಜೊತೆ ಅವನ ನಿಶ್ಚಿತಾರ್ಥ ಮುರಿದ್ ಬಿದ್ದಾಗಿಲ್ದಿರೋ ಕೋಪ ಈಗ ಇವಳ ಜೊತೆ ಮುರಿದ್ ಬಿದ್ದ ತಕ್ಷಣ ಬಂದ್ಬಿಡ್ತಾ ಕೋಪ ನಿನ್ಗೆ? ನೋಡಮ್ಮ, ಮನ್ಸಿನ ಮಾತು ಹೇಳ್ತೀನಿ ಕೇಳು. ಮಯೂರಿ ಅನ್ನೋ ಹೆಮ್ಮಾರಿ ಅವನ ಜೀವನದಿಂದ ದೂರ ಹೋಗಿದ್ದೆ ಒಳ್ಳೇದಾಯ್ತು. ಇನ್ನು ಈ ಮನೆಯಿಂದನೂ ಹೊರಗೋದ್ರೆ ನೀವು ಉದ್ಧಾರ ಆಗ್ತೀರಿ, ಮನೆನೂ ಉದ್ಧಾರ ಆಗುತ್ತೆ. ಅತ್ತೆ, ನೀವಿದ್ ಸಾಕ? ಒಳಗಡೆ ಹೋಗೋಣವಾ? ಸಾಕು ಬಿಡಮ್ಮ, ಕತ್ತೆಗಳ ಕಿರ್ಚಾಟ ಜಾಸ್ತಿ ಆಗ್ತಾ ಇದೆ. ಕೇಳ್ತಾ ಇದ್ರೆ ಕಿವಿ ತೂತ್ ಬಿದ್ದೋಗುತ್ತೆ. ಆರಾಮಾಗಿ ಹೋಗಿ ಕೋಣೆ ಸೇರ್ಕೊಳ್ಳೋಣಪ್ಪ. ಅತ್ಗೆ, ನೀವೇ ಆಗಾಗ ಹೇಳ್ತಿರ್ತಿರಲ್ಲ ಅತ್ಗೆ, ನಡೆಯೋದನ್ನ ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಂತ. ಏನೋ ಆಗಿದ್ದಾಗೋಯ್ತಪ್ಪ. ನೀವು ಮುನ್ಸನ್ನ ಬಿಟ್ಟು ಚಾರುನ ಒಪ್ಕೊಂಡು ಜಯಂತ ಚಾರುನ ಹರಿಸಿ. ನನಗೆ ಕೆಲಸ ಇದೆ, ಆಮೇಲೆ ಮಾತಾಡ್ತೀನಿ. ಬನ್ನಿ ಅತ್ತೆ. ನಡಿಯಮ್ಮ. ಅಮ್ಮ, ಅತ್ಗೆಗೇನೋ ತಂಗಿ ಮಗಳು ದುಃಖ, ನಿನಗೇನಾಗಿದೆ? ನೀನು ಅವ್ರ ಥರನೇ ಆಡ್ತಿದ್ಯಲ್ಲ. ಮೀನಾಕ್ಷಿ, ನಾನು ಚಿಕ್ಕೋಳಾಗಿದ್ದಾಗಿನಿಂದ
ರಾಮಾಯಣ ಮಹಾಭಾರತನ ಓದ್ಕೊಂಡು ಬೆಳೆದವಳು. ಮನೆಯಲ್ಲಿರೋ ರಾಮ ಸೀತೆನೂ ಗೊತ್ತು, ಮಂಥರೆ ಶಕುನಿನೂ ಗೊತ್ತು. ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ದೇವರು ಅನ್ನೋನೊಬ್ಬ ಮೇಲ್ ಕೂತಿದ್ದಾನೆ. ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸಮಯ ಬಂದಾಗ ತಕ್ಕ ಪಾಠ ಕಲಿಸ್ತಾನೆ. ಅಲ್ಲಿವರೆಗೂ ಕಾಯ್ಬೇಕಷ್ಟೆ. ಏನು ಸುಮತಿ, ನಡಿ ಹೋಗು. ಮನಸ್ಸಿನಲ್ಲಿ ನಿರಂತರ ಸತತ ನಿನ್ನ ಚಿತ್ರೋತ್ಸವ, ಒಳಗೆ ನೂರು ನೋವಿದ್ದರು ಹೊರಗೆ ನಿತ್ಯ ದೀಪೋತ್ಸವ. ನೀ ನಡೆದಂಥ ದಾರಿ ಈ ನಮಗೊಂದು ಪ್ರೇರಣೆ, ಮರೆಯಲಾಗದ ಮಿನುಗುತ್ತಾರೆ ನಿನಗೆ ಸಾವಿರ ವಂದನೆ. ಅಕ್ಕ ಅಳ್ತಿದ್ಯಾ? ನಿಂಗೂ ಜಯಂತನಿಗೂ ಮದ್ವೆ ಆಗಲ್ಲ ಅಂತ ಅಳ್ತಿದ್ಯಾ ಅಕ್ಕ? ನಿನ್ನ ಹತ್ರ ಚೆನ್ನಾಗಿ ಕಾಣಲ್ಲ, ನೀನು ಯಾವತ್ತೂ ಅಳ್ಬಾರ್ದು. ನಿಂಗೋಸ್ಕರ ನಾನಿದ್ದೀನಲ್ಲ, ಈ ಶಾರುಖ್ ಖಾನ್. ಎಲ್ಲಿ ನಗ? ಮಯೂರಿ, ಎಲ್ಲಿ ಹೋಗಿದ್ಯಮ್ಮ? ಮಾಡಿ ಮೇಲಿದ್ದೆ ದೊಡ್ಡಮ್ಮ. ಹೌದಾ? ನಿಂಗೆ ಕಮಲಹಳ್ಳಿ ಗೊತ್ತಾ? ಕಮಲಹಳ್ಳಿನ? ಇಲ್ಲ. ಅದು ನನ್ನ ತವ್ರ ಮನೆ ಹತ್ರ ಇದೆ. ಅಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಬೆಟ್ಟದ ಮೇಲೆ ಈಶ್ವರನ ದೇವಸ್ಥಾನ, ಅದ್ರ ಮುಂದೆ ಒಂದು ಕಲ್ಯಾಣಿ. ಬೆಟ್ಟದ ಮೇಲೆ ಕಲ್ಯಾಣಿನ? ಹಾಂ. ಹೂ ಮಯೂರಿ, ತುಂಬ ಅದ್ಭುತವಾಗಿದೆ ಆ ಜಾಗ. ಆ ಕಲ್ಯಾಣಿ ಮುಂದೆ ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು, ಏನೇ ಮನಸ್ಸಿನ ಚಿಂತೆ ಇದ್ರೂ ದೂರ ಓಡ್ ಹೋಗುತ್ತೆ. ನಾವು ಚಿಕ್ಕನ್ನಲ್ಲಿ ಬೇಜಾರಾದಾಗೆಲ್ಲ ನಾನು ಸ್ವಾತಿ ಇಬ್ಬರು ಆ ಬೆಟ್ಟದ ಮೇಲೆ ಕೂತ್ಕೊಂಡು ಬರ್ತಾ ಇದ್ವಿ. ನಾನು ಸಾಕಷ್ಟು ಸಲ ಅಲ್ಲಿಗೆ ಹೋಗಿ ಬಂದಿದ್ದೀನಿ ಕಣೆ. ನೀವು ಹೇಳೋದನ್ನೆಲ್ಲ ಕೇಳ್ತಾ ಇದ್ರೆ ನನಗೂ ಆ ಜಾಗ ನೋಡಬೇಕು ಅನ್ನಿಸ್ತಾ ಇದೆ. ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಅಲ್ಲಿಗೆ ಹೋಗಿ ಆಮೇಲೆ ನಮ್ಮೂರಿಗೂ ಹೋಗೋಣ. ಈಗ ರೆಡಿ ಆಗೋದಾ? ಹ್ಞೂ ಮಯೂರಿ, ಬೇಗ ರೆಡಿಯಾಗಿ ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು 1-2 ದಿನ ಆರಾಮಾಗಿದ್ದು ಓಡಾಡ್ಕೊಂಡು ಬರೋಣ. ಅಲ್ಲ ದೊಡ್ಡಮ್ಮ, ಮನೇಲಿ ಮದುವೆ ಯಾರಿದ್ರು ಯಾರಿಲ್ದಿದ್ರು ಈ ಮದುವೆ ನಡೆಯುತ್ತೆ ಕಣೆ. ಮದುವೆಗೆ ಗಂಡು ಹೆಣ್ಣು ಇದ್ರೆ ಸಾಲ್ದೇನೆ ಸುಮತಿ? ಚೆನ್ನಾಗಿದೆ. ಅಲ್ಲ, ಇಲ್ಲಿ ಮನೆ ಮಗನ ಮದುವೆ ನಡೀತಾ ಇದೆ, ನೀವೆಲ್ಲ ಟೂರ್ಗೆ ಹೋಗಿ ಪ್ಲಾನ್ ಮಾಡ್ತಿದ್ದೀರಾ? ಮನುಷ್ಯನಿಗೆ ಹೊಟ್ಟೆ ಉರಿ ಇರಬೇಕು, ಆದರೆ ಈ ಮಟ್ಟಕ್ಕೆ ಇರಬಾರ್ದು. ಹೊಟ್ಟೆ ಉರಿನಾ? ಯಾರಿಗೆ ಹೊಟ್ಟೆ ಉರಿ? ಹೊಟ್ಟೆ ಬಟ್ಟೆ ಕಟ್ಟಿ ಎಲ್ಲಾರನ್ನೂ ಸಾಕಿದೀವಿ. ಹಗುರವಾಗಿ ಮಾತಾಡೋ ಕೆಲಸನ ಇಟ್ಕೋಬೇಡ ಇಲ್ಲಿ. ನಾನು ಕೇಳಿದ್ರಲ್ಲಿ ತಪ್ಪೇನಿದೆ? ಮದುವೆಗೆ ಮನೆ ಮಂದಿ ಮಾತ್ರ ಬರ್ತಾರಾ? ಇಡೀ ಬಂಧುಗಳೆಲ್ಲ ಬರ್ತಾರೆ. ಅದರಲ್ಲೂ ಆ ತ್ರಿಪುರ ಸುಂದರಿ ಬರ್ತಾರೆ. ಅವ್ರು ಬಂದಾಗ ನೀವು ಬೆಟ್ಟ ಗುಡ್ಡ ನೋಡಕ್ ಹೋಗಿದ್ದೀರಿ ಅಂತ ವಿಷಯ ಗೊತ್ತಾದ್ರೆ ಆಮೇಲೆ ಕಥೆ ಏನಾಗುತ್ತೆ ಅಂತ ಗೊತ್ತೇ ಇದೆಯಲ್ಲ. ಅವ್ರ ಕಥೆನ ನಾವು ನೋಡ್ಕೋತೀವಿ. ನೀನು ಯಾತಿಗೆ ಚಿಂತೆ ಮಾಡ್ತಿದ್ಯಾ? ಏನು ಎಲ್ಲರೂ ಒಂದೇ ಸ್ಟೈಲಲ್ಲಿ ಮಾತಾಡ್ತಿದ್ದೀರಾ?
ನೋಡಿ ನಮ್ಮಲ್ಲಿ 1000 ವಿಷಯಗಳಿರ್ಬೋದು, ಆದರೆ ಅದು ಹೊರಗಿನ ಜನಗಳಿಗೆ ಗೊತ್ತಾಗಬಾರ್ದು. ಸುಮ್ಮನೆ ಮದುವೆಗೆ ಬನ್ನಿ. ಮದುವೆ ಅಲ್ಲ ಅದು, ನಿಮ್ಮ ಅತ್ತೆ ಚಿಕ್ಕಮ್ಮ ಮಾಡಿರೋ ಕುತಂತ್ರ. ಇಷ್ಟಕ್ಕೂ ಕುತಂತ್ರ ಮಾಡಿ ಅದನ್ನ ಹಾಳು ಮಾಡಿದ್ದು ಇವಳೇ ಅಲ್ವಾ? ಯಾರು ಇಲ್ಲ ಅಂತ ಗುಳೋ ಅಂತ ಮನೆಗೆ ಬಂದಿದ್ದಕ್ಕೆ ಆಶ್ರಯ ಕೊಟ್ಟಿದ್ದೀವಿ, ಅನ್ನ ನೀರು ಕೊಟ್ಟಿದ್ದೀವಿ, ದೊಡ್ಡಪ್ಪ ಚಿಕ್ಕಮ್ಮ ಅಕ್ಕ ತಂಗಿಯೇನೋ ಸಂಬಂಧ ಕೊಟ್ಟಿದ್ದೀವಿ. ಆದ್ರೆ ಇವಳು ಮಾಡಿದ್ದೇನೋ ಉಂಡ ಮನೆಗೆ ಕಣ್ಣು ಹಾಕಕ್ ನೋಡಿದ್ಲು. ಏನಂದೆ? ಮದುವೆ ಮಾಡಿ ಕೊಟ್ಟ ಮೇಲೆ ಈ ಮನೆಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ. ಮದುವೆ ಮುಂಜಿ ಅಂತ ಕರೆದ್ರೆ ಬಂದ್ಯಾ, ಹೊಟ್ಟೆ ತುಂಬ ಉಂಡ್ಯಾ, ಹೋದ್ಯಾ ಅಂತ ಇರಬೇಕು. ಅದು ಬಿಟ್ಬಿಟ್ಟು ಈ ಮನೆ ವಿಷಯದಲ್ಲಿ ಏನಾದ್ರು ಮೂಗು ತೋರಿಸಿದ್ರೆ ಮೂಗನ ಕತ್ತಕ್ಕೆ ಹಾಕ್ಬಿಡ್ತೀನಿ. ಅಮ್ಮ ಏನಿದೆಲ್ಲ? ನನ್ನ ದೊಡ್ಡ ಮಗಳು, ನನಗಿಂತ ಈ ದಿಕ್ಕಿಲ್ಲದ ಪರದೇಶನೇ ಹೆಚ್ಚಾಗೋದ್ಲ ನಿನ್ಗೆ? ಪದ್ಮ, ಅತ್ತೆ ನಿನಗೆ ಒಂದು ಏಟ್ ಕೊಟ್ಟು ಬುದ್ಧಿ ಹೇಳಿದ್ದಾರೆ. ನಾನೇನಾದ್ರೂ ಮುಂದೆ ಬಂದೆ ಅಂದ್ರೆ 7 ಜನ್ಮದ ಗ್ರಾಚಾರನ ಒಟ್ಟಿಗೆ ಬಿಡಿಸ್ಬಿಡ್ತೀನಿ. ಅಮ್ಮ, ಅಕ್ಕ ಸುಮ್ಮನೆ ಮರ್ಯಾದೆ ಕಳ್ಕೊಬೇಡ, ಇಲ್ಲಿಂದ ಹೊರಟೋಗು. ಓ ಹಾಗಾಕತೆ. ಇರ್ಲಿ ಇರ್ಲಿ, ಈ ಅಕ್ಕ ಯಾತಕ್ಕೆ ಹೇಳ್ತಾಳೆ ಅಂತ ಈಗ ಗೊತ್ತಾಗಲ್ಲ ನಿಂಗೆ, ಆಮೇಲೆ ಪಶ್ಚಾತ್ತಾಪ ಪಡ್ತೀಯ. ಮಯೂರಿ, ನೀ ಏನು ಬೇಜಾರು ಮಾಡ್ಕೋಬೇಡಮ್ಮ. ಮೌನ ತಾಳಿತೆ ದಾರಿ, ನನ್ನ ಹೆಜ್ಜೆ ಸಪ್ಪಳ ಕೇಳಿ, ಮೋಡ ಹೋಯಿತೆ ಹಾರಿ, ಸಣ್ಣ ಗಾಳಿ ಮಾತನು ಕೇಳಿ. ಅಣ್ಣ, ಮೇಘ, ಬಾ ಕುತ್ಕೋ. ನನ್ನ ಜೊತೆ ಬಾ ಒಂದು ನಿಮಿಷ. ಎಲ್ಲಿಗೆ? ಮಯೂರಿನ ಮಾತಾಡ್ಸೋಕ್ಕೆ. ಯಾಕೆ ನೀವಿಬ್ರು ಹೀಗಿದ್ದೀರಾ? ನಿಮ್ಮ ಹಠನ ಬಿಟ್ಟು ಒಂದೇ ಒಂದು ನಿಮಿಷ ಒಬ್ರು ಹತ್ರ ಒಬ್ರು ಮಾತಾಡಿ, ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ ಕಣೋ. ಅದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡೋ ಅಂತಿದ್ಯಾ? ಅಣ್ಣ ಪ್ಲೀಸ್, ನಾನು ಹೇಳೋದನ್ನ ಕೇಳು. ನಿಮ್ಮ ಈ ಕೋಪ ನಿಮ್ಮಿಬ್ರು ಜೀವನನೂ ಹಾಳು ಮಾಡಿಬಿಡುತ್ತೆ. ಯಾರ ಜೀವನನ ಹಾಳು ಮಾಡ್ತಿದ್ದಾರೆ ಗೊತ್ತಿಲ್ವಾ ನಿನಗೆ? ನಾನಾಗೆ ನಾನು ಹೋಗಿ ಮಾತಾಡ್ಸಿದ್ರು ಇವ್ ನನಗೆ ಬೇಡ ಅಂತ ಬೈತಾಳೆ, ಎಲ್ಲರ ಮುಂದೆ ಅವಮಾನ ಮಾಡ್ತಾಳೆ. ನೀನು ಅವಳ ಕೋಪನ ಅವಮಾನ ಅಂತ ಅಂದ್ಕೊಂಡ್ರು ಅವಳು ಮಾತಾಡಿದ್ದು ನಮ್ಮ ಮನೆಯವ್ರ ಮುಂದೆ. ಆದ್ರೆ ನೀನು ಇಡೀ ಊರ್ ಜನರ ಮುಂದೆ ಅವಳನ್ನ ರಿಜೆಕ್ಟ್ ಮಾಡಿದ್ಯಲ್ಲ, ನೀನ್ ಮಾಡಿದ ಸನ್ಮಾನನ? ಒಂದು ಹುಡುಗಿನ ಪರ್ಸನಲ್ ಆಗಿ ರಿಜೆಕ್ಟ್ ಮಾಡಿದ್ರೇನೆ. ನಿನ್ನಿಂದ ಈ ಥರದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಘ. ಪ್ರೀತಿಸೋದು ತಪ್ಪಲ್ಲ, ನನ್ನನ್ನ ಪ್ರೀತಿಸಿದ್ದು ತಪ್ಪು ಮೇಘ. ಕಾಲೇಜ್ ಬಿಟ್ಟು ಹೋದ್ರು, ಕಾಲೇಜಲ್ಲಿ ಇದ್ರು ಮೇಘನೇ ತಾನೆ. ಇದು ಹಾಗೇನೆ. ನಾನ್ ನಿನ್ನ ನೋಡೋ ದೃಷ್ಟಿಕೋನ ಯಾವತ್ತಿಗೂ ಬದಲಾಗೋದಿಲ್ಲ. ಈಗ ಮಾತ್ರ ಅಲ್ಲ, ಇನ್ನು 20 ವರ್ಷ ಕಳೆದ್ರು ಇದು ಇಷ್ಟೇ. ಒಂದು ಹುಡುಗಿನ ಪರ್ಸನಲ್ ಆಗಿ ರಿಜೆಕ್ಟ್ ಮಾಡಿದ್ರೇನೆ ಅವ್ಳಿಗೆ ದುಃಖ ಆಗುತ್ತೆ, ನೋವಾಗುತ್ತೆ, ಅವಮಾನ ಆಗುತ್ತೆ. ಅಂಥದ್ರಲ್ಲಿ ಅಷ್ಟು ಜನರ ಮುಂದೆ ಅವಮಾನ ಮಾಡಿದ್ರೆ ಕೋಪ ಬರಲ್ವಾ? ಮಾತಿಗೂ ಮನೆಯವರೆಲ್ಲ ಅವಳನ್ನ ವಹಿಸ್ಕೊಂಡು ಬರ್ತಿರಲ್ಲ, ಅದು ಬೈಯೋದಕ್ಕೆ ನನಗಿರೋ ಕಾರಣಗಳು ನಿಮಗೆ ಕಾಣಿಸ್ಲಿಲ್ಲ ಅಲ್ಲ. ಅಲ್ಲಿಗೆ ತಪ್ಪೆಲ್ಲ ನಂದೆ. ಅವಳು ಏನೇ ಮಾಡಿದ್ರು ನಾನು ಅವಳನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅಲ್ವಾ? ಹಾಗಲ್ಲ ಕಣೋ. ಮತ್ತಿನ್ನೇಗೆ? ಸ್ವಾಭಿಮಾನ ಇರೋ ಗಂಡ್ಸ್ ನಾನು, ಯಾರ ಮುಂದೆನೂ ತಲೆ ತಗ್ಸಕ್ ಇಷ್ಟಪಡಲ್ಲ. ಅದು ಮಯೂರಿ ಆದ್ರೂ ಅಷ್ಟೇ, ಇನ್ಯಾರಾದ್ರೂ ಅಷ್ಟೇ. ಅಲ್ಲಿಗೆ ಮಯೂರಿನ ನೀನ್ ಮರ್ತು ಬಿಟ್ಯಾ?
ಮಯೂರಿನ ಪ್ರೀತಿಸೋದು ನಿಲ್ಲಿಸ್ಬಿಟ್ಯಾ? ಅಣ್ಣ, ನೀನ್ ಸುಳ್ಳು ಹೇಳಿದ್ರು ಈ ನಿನ್ ಕಣ್ಣೀರು ಸುಳ್ಳು ಹೇಳಲ್ಲ. ನಿನ್ ಕೋಪನ ಬಿಡು ಪ್ಲೀಸ್, ನಾನು ಹೇಳೋದನ್ನ ಕೇಳು. ಮದುವೆ ಫಿಕ್ಸ್ ಆಗಿದೆ ನನಗೆ. ನಾಳೆ ಮದುವೆನೂ ಆಗುತ್ತೆ. ಇಂಥ ಹೊತ್ತಲ್ಲಿ ಮತ್ತೆ ಮತ್ತೆ ಹುಚ್ಚಂತರ ಆಡಕ್ಕಾಗಲ್ಲ ನಾನು. ಮಯೂರಿನ ಒಪ್ಕೊಂಡು ಒಂದ್ಸಲಿ ತಪ್ಪು ನಿರ್ಧಾರ ತಗೊಂಡು ನಾನು ಆಳಗಿದ್ದು ಸಾಕು. ಇನ್ನು ಮುಂದೆ ಅಂಥ ತಪ್ಪುಗಳು ನನ್ನಿಂದ ನಡಿಬಾರ್ದು ಅಂತ ಸ್ಟ್ರಾಂಗ್ ಆಗಿ ಅನ್ಕೋತೀನಿ.